स्वागत है आपका यस न्यूज कर्नाटक एक्सप्रेस में। मैं हूं आपके साथ मोहम्मद जुबैर। आइए आज की खबर पर नजर डालते हैं। ಸಭೆಗೆ ನಾವು ಎಲ್ಲರೂ ಸ್ವಂತ ನಿರ್ಧಾರ ತಗೊಂಡು ಬಂದ್ ಮಾಡ್ತೀವಿ ಅಂತಕ್ಕಂಥ ವಿಚಾರ ಎಲ್ಲ ವ್ಯಾಪಾರಸ್ಥರು ಕೂಡ ಹೇಳಿದಾಗಿದೆ. ಅದೇ ರೀತಿಯಾಗಿ KSRTC ಬಸ್ ಕೂಡ ಬಂದ್ ಮಾಡಬೇಕಂತೇಳಿ ನಾವು KSRTC ಮ್ಯಾನೇಜರ್ ಕೂಡ ವಿನಂತಿಯನ್ನು ಮಾಡ್ಕೋತೇನೆ. ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಮಹಿಳಾ ಪದಾಧಿಕಾರಿಗಳು, NSUI, ಎಲ್ಲ ಯೂತ್ ಕಾಂಗ್ರೆಸ್ ಹಾಗೂ ಎಲ್ಲ ಕಾಂಗ್ರೆಸ್ಸಿನ ಹಿರಿಯರು, ತಾಲೂಕಿನ ಎಲ್ಲ ಪಕ್ಷಾತೀತವಾಗಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಎಲ್ಲ ಸಮಾಜದ ಹಿರಿಯರಿಗೆ ವಿನಂತಿಯನ್ನು ಮಾಡ್ಕೊತೇನೆ. ನಾಳೆ ದಿವಸ ಮುಂಜಾನೆಯಿಂದ ಸಾಯಂಕಾಲವರೆಗೆ ಮುದ್ದೇಬೇಳ ಬಂದಿಗೆ ಯಶಸ್ವಿ ಮಾಡಬೇಕು ಕಾರ್ಯಕ್ರಮ. ಮತ್ತು ಬನಶಂಕರಿ ದೇವಸ್ಥಾನ, ನಾವೀಗ ದ್ಯಾಮವ್ವನ ಗುಡಿಯಿಂದ ಅಂತ ಹೇಳ್ತೀವಿ, ಜನ ಜಾಸ್ತಿ ಆಗೋದರಿಂದ ಬನಶಂಕರಿ ತಾಯಿ ದೇವಸ್ಥಾನ ಗುಡಿಯಿಂದ ಬಸವೇಶ್ವರ ಸರ್ಕಲ್ವರೆಗೆ ಮೆರವಣಿಗೆ ಮುಖಾಂತರ ಬಂದು ಬಸವೇಶ್ವರ ದೇವಸ್ಥಾನಕ್ಕೆ ಕೆಲವಷ್ಟು ಬಸವೇಶ್ವರ ಸರ್ಕಲಕ್ಕೆ ಎಲ್ಲ ಲೀಡರ್ಸ್ ಸ್ಪೀಚ್ ಮಾಡಲಿದ್ದಾರೆ. ಮತ್ತು ಹಿರಿಯರು ಎಲ್ಲರೂ ಅಲ್ಲಿ ಬಸವೇಶ್ವರ ಸರ್ಕಲ್ಗೆ ಕೂಡಿ ಒಂದು ಫಂಕ್ಷನ್ ಮಾಡಿ ಸಾಹೇಬರಿಗೊಂದು ಸಚಿವ ಸ್ಥಾನವನ್ನು ಕೊಡಲು ಬೇಡಿಕೆಯನ್ನು ಇಡ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಸಾಹೇಬರು ಹಾಗೂ ಅದೇ ರೀತಿಯಾಗಿ ಉಪಮುಖ್ಯಮಂತ್ರಿ ಆದ ಪರಮೇಶ್ವರ್ ಸಾಹೇಬರಿಗೂ, ಅದೇ ರೀತಿಯಾಗಿ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಸಾಹೇಬರಿಗೂ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೂ ಹಾಗೂ ರಾಹುಲ್ ಗಾಂಧೀಜಿಯವರಿಗೂ, ಸೋನಿಯಾ ಗಾಂಧೀಜಿಯವರಿಗೂ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ನಾವು ವಿನಂತಿಯನ್ನು ಮಾಡಿಕೊಳ್ಳೋ ಸಲುವಾಗಿ ನಾಳೆ ಪಕ್ಷಾತೀತವಾಗಿ ಬಂದಿಗೆ ಕರೆಯನ್ನು ಕೊಟ್ಟಿರ್ತೇವೆ. ಎಲ್ಲರೂ ಕೂಡ ಅದಕ್ಕೆ ಒಪ್ಪಿರ್ತಾರೆ. ದಯಮಾಡಿ ನಾಳೆ ದಿವಸ ಬಸ್ಸು ಮತ್ತು ಸರ್ಕಾರಿ ಯಾವುದೇ ಕಾಲೇಜ್ ಆಗಲಿ, ಸರ್ಕಾರಿ ಕಟ್ಟಡಕ್ಕಾಗಲಿ ಯಾರೂ ಕಾರ್ಯಕರ್ತರು ಹಾನಿಯಾಗದೆ ಶಾಂತಿಯುತವಾಗಿ ಬಂದನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ನೀಡಲು ಇಚ್ಛಿಸುತ್ತೇನೆ. ಅದೇ ರೀತಿಯಾಗಿ ನಾಳೆ ಬಂದಂಥ ಎಲ್ಲ ಜನರಿಗೂ ನಾವು ಇಲ್ಲೇನು ಕರೆ ತರ್ತೀವಿ ಹಳ್ಳಿಯಿಂದ ಜನರಿಗೆ, ಆ ಹಳ್ಳಿಯಿಂದ ಬಂತಕ್ಕಂಥ ಜನರಿಗೂ ಕೂಡ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ನಾವು ಅದಕ್ಕೆಲ್ಲ ರೀತಿಯಿಂದ ಸಿದ್ಧತೆಯಿಂದ ವ್ಯವಸ್ಥೆಯನ್ನು ಮಾಡಿಕೊಂಡು ನಾಳೆ ಬಂದಿಗೆ ನಾವು ತಯಾರಾಗಿದ್ದೀವಿ. ಬಂದಿಗೆ ಎಲ್ಲರಿಗೂ ಕರೆ ಕೊಡ್ತಾ ಇದ್ದೀನಿ. ಎಲ್ಲರೂ ಪಕ್ಷಾತೀತವಾಗಿ ಇದಕ್ಕೆ ಬೆಂಬಲಿಸಿ CS ನಾಡಗೌಡರಿಗೆ ಮಿನಿಸ್ಟರ್ ಕೊಡಲೇಬೇಕು ಅಂತಕ್ಕಂಥದ್ದು ದೆಹಲಿ ಮಟ್ಟದವರೆಗೆ ಇದು ಸುದ್ದಿ ಹೋಗಬೇಕು ಅಂತಕ್ಕಂಥ ವಿಚಾರವಾಗಿ ಎಲ್ಲ ಅಸೋಸಿಯೇಷನ್ ಕೂಡ ನಾವು ನಿನ್ನೆ ಎಲ್ಲರಿಗೂ ಪತ್ರವನ್ನು ಕೊಟ್ಟು ಮನವಿ ಮಾಡ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಪತ್ರ ಕಳಿಸಿದ್ವಿ ಸ್ಟೇಷನ್ಗೆ. ನಾಳೆ ಯಾವುದೇ ರೀತಿಯ ಅಹಿತಕಾರಿಗಳನ್ನು ನಡೆಯಬಾರದು, ಹೆಚ್ಚಿನ ಸಂಖ್ಯೆಯ ಪೊಲೀಸರನ್ನು ನಿಯೋಜಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ತೆಗೆದುಕೊಂಡು ಎಲ್ಲರ ಪಕ್ಷದ ಹಿರಿಯರು, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರು, ಮುಖಂಡರು ಎಲ್ಲರೂ ಸೇರಿ ಈ ತೀರ್ಮಾನವನ್ನು ತೆಗೆದುಕೊಂಡು ಶಾಲಾ ಕಾಲೇಜಿಗೆ ಇದಕ್ಕೆ ಹೋಗೋದಿಲ್ಲ ನಾನು. ಅವರು ಶಾಲಾ ಕಾಲೇಜು ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ವಿನಂತಿ ಮಾಡ್ಕೋತೀನಿ. ಅವರು ಕೂಡ ಬಂದಿಗೆ ಕೈ ಜೋಡಿಸಲಿ ಅಂತಕ್ಕಂಥ ಇದನ್ನು ಮಾಡ್ತೀವಿ. ಫೋರ್ಸ್ ಮಾಡೋದಿಲ್ಲ ಯಾರಿಗೆ, ನಮ್ದು ಯಾವುದೇ ರೀತಿ ಯಾರಿಗೂ ಫೋರ್ಸ್ ಇಲ್ಲ. ಯಾರೋ ಒಬ್ಬರು ನಿನ್ನೆ ಯೂಟ್ಯೂಬ್ದಾಗ ಬಂದೈತಿ, ಕಾಂಗ್ರೆಸ್ ಅವರು ಹೈಕಮಾಂಡಿಗೆ ಮನವಿ ಮಾಡ್ಕೋಬೇಕು, ಇಲ್ಲಿ ಬಂದ್ ಯಾಕೆ ಅಂತಕ್ಕಂಥ ವಿಚಾರ. ಆ ಸ್ನೇಹಿತರಿಗೂ ನಾನು ಹೇಳ್ತೀನಿ, ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ 40-45 ವರ್ಷ ರಾಜಕಾರಣ ಮಾಡಿದಂಥ ಹಿರಿಯ ರಾಜಕಾರಣಿ CS ನಾಡಗೌಡರು. ಈಗ ಹೆಂಗೆ MB ಪಾಟೀಲ್ ಬರ್ತೈತಿ ಹಂಗೆ ನಾಡಗೌಡರು ಬರಬೇಕಾಗಿತ್ತು. ಬಂಗಾರಪ್ಪ ಸಾಹೇಬ್ ಇದ್ದಾಗ ಕಾರ್ಮಿಕ ಮಿನಿಸ್ಟರ್ ಆದವರು ಇಲ್ಲಿವರೆಗೆ ಮಿನಿಸ್ಟರ್ ಇಲ್ಲ. ಕಾಂಗ್ರೆಸ್ ಪಕ್ಷದ ಅಧಿಕಾರ ಬಂದಾಗ ಮಿನಿಸ್ಟರ್ ಇಲ್ಲ. ಸಿದ್ದರಾಮಯ್ಯ ಸಾಹೇಬರು ಮಾಡ್ತೀವಿ ಅಂದ್ರು ಅವಾಗ ಮಾಡಲಿಲ್ಲ. DK ಶಿವಕುಮಾರ್ ಸಾಹೇಬರು ಮಾಡ್ತೀವಿ ಅಂದ್ರು ಮಾಡಲಿಲ್ಲ. SM ಕೃಷ್ಣ ಸಾಹೇಬರು ಮಾಡ್ತೀವಿ ಅಂದ್ರು ಅವಾಗ ಮಾಡಲಿಲ್ಲ. ಅದೇ ರೀತಿಯಾಗಿ ನಮ್ಮ ತಾಲೂಕಿಗೆ ಬರೀ ಆಶ್ವಾಸನೆ ಕೊಟ್ಕೊಂತ ಈಗ ಬಂದು ಇಲ್ಲಿ ಎಲೆಕ್ಷನ್ ಟೈಮ್ದಾಗ ಬಂದು ಆರಿಸಿ ಕಳಿಸಿದ ನಾಡಗೌಡರನ್ನ ಹಿರಿಯರಾದ ಈ ಸಲ ಮಂತ್ರಿಮಂಡಲದಾಗ ಇರ್ತಾರೆ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರು ಹೇಳ್ಯಾರ, ಹಿರಿಯರು ಎಲ್ಲರೂ ಹೇಳ್ಯಾರ. ಮತ್ತು ಮಲ್ಲಿಕಾರ್ಜುನ್ ಸಾಹೇಬರು ಮತ್ತೆ ಕೊಟ್ಟಿದ್ದಾರ ನಮ್ಮ ಸಾಹೇಬರಿಗೆ. ದಯಮಾಡಿ ಹೈಕಮಾಂಡಿಗೆ ನಾವು ಕೇಳಿದಾಗ ಅಂತಂದ್ರೆ ಸಾಹೇಬರನ್ನ ಮಂತ್ರಿ ಮಾಡ್ರಿ ಅಂತ ಎಲ್ಲೋ ಹೈಕಮಾಂಡ್ ಅಂತ ತಿಳ್ಕೊಂಡಿದ್ದೀವಿ ನಾವು. ಈ ಸಲ ಬಂದಿದ್ರಾಗ ಬರ್ತೈತಿ ಅಂತ ತಿಳ್ಕೊಂಡಿದ್ವಿ, ಬಂದಿಲ್ಲ. 100% ಎರಡನೇ ಇದ್ರೊಳಗೆ CS ನಾಡಗೌಡರು ಮಂತ್ರಿ ಆಗ್ತಾರೆ ಅಂತಕ್ಕಂಥದ್ದು ಭಾಳ ವಿಶ್ವಾಸ ಇಟ್ಕೊಂಡ್ವಿ. ಅದ್ರಾಗ DK ಶಿವಕುಮಾರ್ ಸಾಹೇಬರು ಮತ್ತು ನಾಡಗೌಡ ಸಾಹೇಬರು ಸಮಕಾಲೀನ ಲೀಡರ್ ಇರೋದರಿಂದ ಅವರು ಕೂಡಿ SM ಕೃಷ್ಣ ಅವ್ರ ಸರ್ಕಾರದಾಗ ಭಾಳ ಒಳ್ಳೆಯ ರೀತಿ ಆಡಳಿತ ಕೊಟ್ಟಾರ. ಹೀಗಾಗಿ ಈ ಸಲ CS ನಾಡಗೌಡರನ್ನ ಎರಡನೇ ಸಂಪುಟದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು ಪರಿಗಣನೆ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರದು ಮತ್ತು ಪದಾಧಿಕಾರಿಗಳದು ಇದೆ. ಮತ್ತು ಅದೇ ರೀತಿಯಾಗಿ ಸಂಘ ಸಂಸ್ಥೆಗಳು ಅವರು ಕೂಡ ಆಸೆ ಇದೆ. ಯಾಕಂದ್ರೆ ಮುದ್ದೇಬೇಳ ತಾಲೂಕು ಅಭಿವೃದ್ಧಿ ಆಗಲಿ ಅಂತಕ್ಕಂಥಕ್ಕೋಸ್ಕರ ಪಕ್ಷ ದೂರ ಇಡೋಣ.
ಈಗ ಪಕ್ಷ ಬಿಟ್ಟು ಎಲ್ಲ ಸಂಘ ಸಂಸ್ಥೆಯವರು ಪಕ್ಷಾತೀತವಾಗಿ ನಮಗೆ ಸಪೋರ್ಟ್ ಮಾಡ್ಯಾರ. ಅದಕ್ಕೆ ಪಕ್ಷ ದೂರಿಟ್ಟು ನಾವು ನಾಡಗೋಳ ಸಾಹೇಬರನ್ನ ಮುದ್ದೇಬಿಹಾಳ ತಾಲೂಕಿಗೆ ಅಭಿವೃದ್ಧಿ ಮಾಡೋದಕ್ಕಾಗಿ ಡಿ ಕೆ ಶಿವಕುಮಾರ್ ಸಾಹೇಬರು ಅವರನ್ನ ಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೂಗು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.